ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಡ್ತಾ ಇದ್ದೀನಿ ವೀನಾ71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯವರ ಒಂದು ಲೈಫಲ್ಲಿ ಏನೆಲ್ಲ ಅವ್ರಿಗೆ ಚೇಂಜಸ್ ಅನ್ನ ತಂದ್ಕೊಡ್ತಾ ಇದೆ ಅನ್ನುವಂಥದ್ದು ನೋಡೋಣ ಕ್ವಿಕ್ ಆಗಿ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ರೀಡಿಂಗ್ ಅನ್ನ ಕಂಪ್ಲೀಟ್ ಆಗಿ ನೋಡಿ, ಕೊನೆವರೆಗೂ ನೋಡಿ. ಮೇ ಬಿ ನಿಮಗಾಗಿ ಕೆಲವೊಂದಿಷ್ಟು ಯೂನಿವರ್ಸಲ್ ಮೆಸೇಜಸ್ ಖಂಡಿತ ಇದ್ದೇ ಇರುತ್ತೆ. ಚೇಂಜಸ್ಗಳ ಬಗ್ಗೆ ನಿಮಗೆ ಯೂನಿವರ್ಸ್ ಹೇಳುತ್ತೆ. ಹಾಗಾಗಿ ಯಾಕೆ ಯೂನಿವರ್ಸ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಪ್ರತಿಯೊಬ್ಬರ ಲೈಫಲ್ಲಿನೂ ಕೂಡ ಅವರದೇ ಆದಂತ ಒಂದು ಇಷ್ಟ ದೇವರು ಅಂತ ಇರ್ತಾರೆ. ಇದನ್ನ ಎಲ್ರಿಗೂ ಇರಬೇಕು ಅಂತ ಇರೋದಿಲ್ಲ. ಹಾಗಾಗಿ ನಾವು ನಾರ್ಮಲ್ ಆಗಿ ಯೂನಿವರ್ಸ್ ಅಂತ ಹೇಳಿರ್ತೀವಿ. ಓಕೆ, ಅದು ನೀವು ಯಾವ ಒಂದು ದೇವರಿಗೆ ನಂಬ್ತೀರಾ ಆ ದೇವ್ರು ಕೂಡ ಆಗಿರ್ಬೋದು. ಕ್ವಿಕ್ ಆಗಿ ಆ ದೇವರಿಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ರೀಡಿಂಗ್ ಅನ್ನ ಕ್ಲೇಮ್ ಕೂಡ ಮಾಡ್ಕೊಡಿ. ಐ ಆಮ್ ಅಬಂಡೆಂಟ್ ಅಂತ ಹೇಳಿ. ಮತ್ತೆ ರೀಡಿಂಗಿಗೆ ಎನರ್ಜಿ ಕನೆಕ್ಟ್ ಇರುತ್ತೆ. ಹಾಗಾಗಿ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರೋ ಕಾರಣ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಇದೆಲ್ಲಾನು ನೀವು ಯಾಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಎನರ್ಜಿ ಬೇಸ್ ರೀಡಿಂಗ್ ಇರುತ್ತೆ. ಇದನ್ನ ಮಾಡೋದ್ರಿಂದ ನಿಮ್ಗೆ ಎನರ್ಜಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಬರುವಂತ ತಿಂಗಳು ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಅನ್ನ ತಂದ್ಕೊಡ್ಲಿಕ್ಕೆ ಹೋಗ್ತಾ ಇದೆ ಅನ್ನೋಂಥದ್ದನ್ನ ನಾವು ನೋಡೋಣ. ನಿಮ್ಮಲ್ಲಿ ನೀವು ಏನ್ ಚೇಂಜಸ್ ಅನ್ನ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀರಾ ಮೇನ್ ಆಗಿ. ಆರ್ಕ್ಯಾಂಜಲ್, ಓಕೆ, ರಫೇಲ್, ಲವ್, ಹೀಲಿಂಗ್, ಮಿರಾಕಲ್ ಎನರ್ಜಿ ಕ್ಲೈಮ್ ಮಾಡಿ, ಖಂಡಿತ ಕ್ಲೈಮ್ ಮಾಡಿ. ಓಕೆ, ಸೊ ಲವ್ ಬರ್ತಾ ಇದೆ, ಹೀಲಿಂಗ್ ಬರ್ತಾ ಇದೆ, ಮತ್ತೆ ಒಂದು ನ್ಯೂ ಬಿಗಿನಿಂಗ್ ಕಾಣ್ತಾ ಇದ್ದೀನಿ ನಾನು. ಯಾಕಂತಂದ್ರೆ ನಂಬರ್ 19 ಬಂದಿದೆ ನೋಡಿ. ಸೊ ನಂಬರ್ 19 ಅಲ್ಟಿಮೇಟ್ಲಿ ರೀಪ್ರೆಸೆಂಟ್ ಮಾಡುವಂಥದ್ದು ಒಂದು ನ್ಯೂ ಬಿಗಿನಿಂಗ್ ಅನ್ನ. ಓಕೆ, ಸೊ ನಿಮ್ಮ ಲೈಫಲ್ಲಿ ನೀವು ಯಾವ ಒಂದು ಏನಂತಂದ್ರೆ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಹೀಲಿಂಗ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ನೋಡೋಣ. ನೋಡಿ, ಇದು ಒಂದು ಲವ್ ರಿಲೇಷನ್ ಕಾರ್ಡ್ ಆಗಿರೋ ಕಾರಣ, ಅಥವಾ ಇಷ್ಟೇ ಅಂತಲ್ಲ, ವೃತ್ತಿ ಜೀವನದಲ್ಲಿನೂ ಏನ್ ಚೇಂಜಸ್ ಆಗುತ್ತೆ ಅಂತಾನು ನಾವು ನೋಡೋಣ. ಬಟ್ ಇಲ್ಲಿ ಕೆಲವೊಂದಿಷ್ಟು ಹಳೆಯ ಪ್ಯಾಟರ್ನ್ ಏನಿದೆ, ಲೈಕ್ ಪಾಸ್ಟ್ ಅಲ್ಲಿ ಆಗಿರುವಂತ ಕೆಲವೊಂದಿಷ್ಟು ಘಟನೆಗಳು ನಿಮ್ಮನ್ನ ಬ್ರೇಕ್ ಡೌನ್ ಮಾಡಿರ್ಬಹುದು ಎಲ್ಲೋ ಒಂದ್ ಕಡೆ, ಅಥವಾ ನಿಮ್ಮ ಒಂದು ಲವ್ ಫೇಲ್ಯೂರ್ ಇರ್ಬಹುದು. ಆ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಕೆಲವೊಂದಿಷ್ಟು ಏರಿಯಾದಲ್ಲಿ ನಿಮ್ಮ ಆತ್ಮವಿಶ್ವಾಸ ಕಳ್ಕೊಂಡಿದ್ರಿ. ಓಕೆ, ನಿಮ್ಗೆ ಧೈರ್ಯ ಬರ್ತಾ ಇದ್ದಿಲ್ಲ, ನಿಮ್ಗೆ ಸೆಲ್ಫ್ ಲವ್ ಅನ್ನೋದು ಹೋಗಿತ್ತು. ಮತ್ತೆ ಮಾನಸಿಕವಾಗಿ ನೀವು ಸುಧಾರಿಸೋದಕ್ಕೆ ತುಂಬಾ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ರಿ ನಿಮ್ಮ ಲೈಫಲ್ಲಿ ಅಂತ ಏನಿದೆ. ಇವಾಗ ಅದೆಲ್ಲದ್ರಿಂದನೂ ನೀವು ಏನ್ ಮಾಡ್ತಾ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ. ಓಕೆ, ತುಂಬಾ ನೀವು ಪಾಸಿಟಿವ್ ಆಗಿರ್ತೀರಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ನಿಮ್ಮ ಒಂದು ಲವ್ ಲೈಫ್ ಬಗ್ಗೆ ಇರ್ಬೋದು. ಯಾಕಂತಂದ್ರೆ ನೀವು ಇಲ್ಲಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಸೆಲ್ಫ್ ಹೀಲಿಂಗ್ ಅನ್ನ, ಸೆಲ್ಫ್ ಲವ್ ಅನ್ನ, ಮತ್ತೆ ಮಿರಾಕಲ್ಸ್ ಅನ್ನ. ಓಕೆ, ಸೆಲ್ಫ್ ಹೀಲಿಂಗ್ ಅಂತಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಸೆಲ್ಫ್ ಲವ್ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. ಮುಂಚೆ ನೀವು ಇನ್ನೊಬ್ರಿಗೆ ನಿಮ್ಮ ಲೈಫಲ್ಲಿ ನಿಮ್ಗಿನ ಜಾಸ್ತಿ ನೀವು ಇನ್ನೊಬ್ರಿಗೆ ಪ್ರಯಾರಿಟಿ ಕೊಡ್ತಾ ಇದ್ರಿ. ಓಕೆ, ಇವರಿಂದ ನನಗೆ ಪ್ರೀತಿ ಸಿಗುತ್ತಾ, ಇವರಿಂದ ನನಗೆ ಪ್ರೀತಿ ಸಿಗುತ್ತಾ ಅಂತ ಹೇಳಿ ತುಂಬಾ ಹುಡುಕಾಡ್ತಾ ಇದ್ರಿ. ಓಕೆ, ಬಟ್ ಇವಾಗ ಏನ್ ಮಾಡ್ತಾ ಇದ್ದೀರಾ, ನೀವು ಸೆಲ್ಫ್ ಲವ್ ಮಾಡ್ತಾ ಇದ್ದೀರಾ. ಯಾಕೆ ನನ್ನ ಪ್ರೀತಿಗಾಗಿ ಇನ್ನೊಬ್ರ ಕಡೆ ಹೋಗ್ಬೇಕು, ಆ ಪ್ರೀತಿ ನನ್ನಲ್ಲೇನೆ ಇದೆ ಅನ್ನೋ ಅಂತ ಮೈಂಡ್ ಸೆಟ್ಗೆ ನೀವು ಕನ್ವರ್ಟ್ ಆಗ್ತಾ ಇದ್ದೀರಾ. ಶಿಫ್ಟಿಂಗ್ ಆಗ್ತಾ ಇದೆ, ನಿಮ್ಮ ಒಂದು ಥಿಂಕಿಂಗ್ ಪ್ಯಾಟರ್ನ್ ಶಿಫ್ಟ್ ಆಗ್ತಾ ಇದೆ. ಹೇಳಿದ್ನಲ್ವಾ, ನಂಬರ್ 19 ಅಗೇನ್ ರೀಪ್ರೆಸೆಂಟ್ ಮಾಡುವಂತದ್ದು ನ್ಯೂ ಬಿಗಿನಿಂಗ್ ಅನ್ನ. ಆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮಲ್ಲಿ ಹುಟ್ಟುತ್ತಾ ಇದೆ, ಚೇಂಜಸ್ ಆಗ್ತಾ ಇದೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಮತ್ತೆ ಹೀಲಿಂಗ್ ಆಗ್ತಾ ಇದೆ. ನೋಡಿ, ಹೀಲಿಂಗ್ ಅಂದ್ರೆ ಮುಂಚೆ ಏನಾಗ್ತಾ ಇತ್ತು, ಬಿಫೋರ್ ನೀವು ಥಿಂಕ್ ಮಾಡ್ತಾ ಇದ್ರಿ, ಓಕೆ ಇವರು ನನ್ನ ಜೊತೆಗೆ ಹೀಗ್ ಮಾಡಿದ್ರು, ಅವ್ರು ನನ್ನ ಜೊತೆಗೆ ಈ ರೀತಿ ಮಾತಾಡಿದ್ರು, ನನ್ಗೆ ಹರ್ಟ್ ಮಾಡಿದ್ರು ಅಂತ ಒಂದೇ ಕಡೆ ನೀವು ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ರಿ. ಅದರಿಂದ ಹೊರಗಡೆ ಬರ್ತಾ ಇದ್ದಿಲ್ಲ. ಈಗ ನೀವೇನ್ ಮಾಡ್ತಾ ಇದ್ದೀರಾ, ಬರುವಂತ ತಿಂಗಳಲ್ಲಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ, ಸೆಲ್ಫ್ ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ ಇದು ಹೊರಗಡೆಯಿಂದ ಆಗುವಂತದ್ದಲ್ಲ, ನಿಮ್ಮಲ್ಲೇನೆ ಇದೆ ಅನ್ನುವಂಥದ್ದನ್ನ ನೀವು ಅರ್ಥಕೊಳ್ತೀರಾ. ಹಾಗಾಗಿ ಅದ್ರ ಕಡೆ ಜಾಸ್ತಿ ಗಮನ ಕೊಡ್ತೀರಾ. ಯಾವುದೇ ರೀತಿ ಲೈಫ್ ಅಲ್ಲಿ ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ನೀವೇನ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಹೀಲಿಂಗ್ ಇಂದ ಹೊರಗಡೆ ಬರ್ತಾ ಇದ್ದೀರಾ. ಓಕೆ, ಇದು ಇಂಪಾರ್ಟೆಂಟ್ ಆಗಿರುವಂತದ್ದು. ಸೆಲ್ಫ್ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹೀಲಿಂಗ್ ಬರ್ತಾ ಇದೆ ಅಂತ ಎನರ್ಜಿ ಖಂಡಿತ ಕ್ಲೈಮ್ ಮಾಡಿ. ಓಕೆ, ಮಿರಾಕಲ್ಸ್ ನೋಡಿ, ಮಿರಾಕಲ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ. ಮಿರಾಕಲ್ಸ್ ಅಂದ್ರೆ ಏನು ಹಾಗಿದ್ರೆ, ಸಮ್ ಕೈಂಡ್ ಆಫ್ ಎನರ್ಜೀಸ್, ಯೂನಿವರ್ಸ್ ಎನರ್ಜೀಸ್ ನಮ್ ಜೊತೆ ಕನೆಕ್ಟ್ ಆಗಿ ನಾವೇನ್ ಅನ್ಕೊಳ್ತಾ ಇದೀವಿ ಲೈಫ್ ಅಲ್ಲಿ, ಅದು ನಮ್ಮ ಇಚ್ಛೆಗಳನ್ನ ಈಡೇರಿಸುವಂತದ್ದು. ಓಕೆ, ಇವಾಗ ನಿಮ್ಮ ಒಂದು ಸ್ಟ್ರಾಂಗ್ ಬಿಲೀಫ್ ಏನಿದೆ, ಈ ಒಂದು ಸ್ಟ್ರಾಂಗ್ ಬಿಲೀಫ್, ಸ್ಟ್ರಾಂಗ್ ಇಂಟೆನ್ಷನ್ಸ್ ಏನಿದೆ ಅಗೇನೆಸ್ಟ್ ನಿಮ್ಮ ಯೂನಿವರ್ಸ್ ಕಡೆಗೆ, ಅಲ್ಲಿಂದ ನಿಮ್ಗೆ ಏನಾಗ್ತಾ ಇದೆ, ಮಿರಾಕಲ್ಸ್ ನಿಮ್ಮ ಲೈಫ್ ಅಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ. ಅದು ಯಾವ ಸೆಕ್ಟರ್ ಅಂತ ಹೇಳಿ ಬ್ರೇಕ್ ಡೌನ್ ಮಾಡೋಣ. ಹವೆವರ್ ನಾನು ವೀಕ್ಲಿ ರೀಡಿಂಗ್ ಅನ್ನ ನಿಮ್ಗೆ ತಗೊಂಡ್ ಬಂದಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಬ್ರೇಕ್ ಡೌನ್ ಮಾಡೋಣ ಏನಿದೆ ಪ್ರತಿ ವಾರನೂ ಕೂಡ. ಇವಾಗ ಓವರ್ ಆಲ್ ನಾನು ಹೇಳ್ತಾ ಇದ್ದೆ, ಸರ್ವಿಸ್, ಬ್ರಿಂಗಿಂಗ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್ ಇದೆ. ನೋಡಿ, ಇದು ಕೂಡ ನಿಮ್ಮ ಲೈಫ್ ಅಲ್ಲಿ ನೀವು ಅಳವಡಿಸ್ಕೋಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಏನಂತಂದ್ರೆ, ಇನ್ನೊಬ್ರಿಗೆ ನೀವು ಏನು ಸಹಾಯ ಮಾಡ್ತೀರಾ,
ಸೊ ನಂಬರ್ 4 ಆ್ಯಂಡ್ 3 7 ಬರ್ತಾ ಇದೆ. ಸೊ ಇನ್ನೊಬ್ರಿಗೆ ನೀವೇನು ನಂಬರ್ 7 ನಂಬರ್ ಅಂತಂದ್ರೆ ನೋಡಿ ತುಂಬಾ ಇಂಟಿಟ್ಯೂವ್ ನಂಬರ್ ಅಂತ ಹೇಳ್ತೀವಿ. ತುಂಬಾ ಇಂಟಿಟ್ಯೂವ್ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇಲ್ಲಿ ನಂಬರ್ 7 ಒಂದು ಕಂಪ್ಲೀಟ್ ನಂಬರ್ ಅಂತ ಹೇಳ್ತೀವಿ. ಲೈಕ್ 7 ಕಲರ್ಸ್ ಇರ್ಬೋದು, 7 ಚಕ್ರಾಸ್ ಇರ್ಬೋದು. ಸೊ ಇದು ಒಂದು ಕಂಪ್ಲೀಟ್ ಆಗಿರುವಂತ ನಂಬರ್, ಅದು ನಿಮ್ಮಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಅನ್ನ ನೀವು ಚೇಂಜ್ ಯಾವ ರೀತಿ ಮಾಡ್ಕೋಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ ಅಂತಂದ್ರೆ ಇಲ್ಲಿ ಸರ್ವಿಸ್ ನೀವು ನಿಷ್ಕಲ್ಮಶ ಒಂದು ಇದರ್ಲಿಂತ್ರ ಏನು ಮನಸ್ಸಿಂದ ನೀವು ಯಾರಿಗಾದ್ರೂ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಯಾರಿಗಾದ್ರೂ ಸಹಾಯ ಮಾಡ್ತಾ ಇದ್ದೀರಾ. ನೋಡಿ ಇಲ್ಲಿ ನರ್ಸ್ ಇದಾರಲ್ವಾ, ಓಕೆ ನರ್ಸ್ ಅಲ್ಲ, ಐ ಥಿಂಕ್ ಇವರು ಸಮ್ ಕೈಂಡ್ ಆಫ್ ಫುಡ್ ಅನ್ನ ಶೇರ್ ಮಾಡ್ತಾ ಇದ್ದಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ. ಓಕೆ, ಆ ರೀತಿ ನಿಮ್ಮ ಲೈಫ್ ಅಲ್ಲಿ ನೀವು ವ್ಯಾಲ್ಯೂಸ್ ಅನ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಕ್ಲಿಯರ್ ಕಟ್ ಆಗಿ ಮೆಸೇಜಸ್ ಅನ್ನ ಕೊಡ್ತಾ ಇದೆ. ಅದು ನಿಮ್ಗೆ ಒಂದು ವ್ಯಾಲ್ಯೂ ತಂದು ಕೊಡುತ್ತೆ ನಿಮ್ಮ ಲೈಫ್ ಅಲ್ಲಿ. ಎಷ್ಟೇ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಸಕ್ಸಸ್ಫುಲ್ ಆಗಿದ್ದೀರಾ, ಎಲ್ಲಾನು ನಿಮ್ಮ ಹತ್ರ ಇದೆ, ಎಲ್ಲ ಥಿಂಗ್ಸ್ ಇದೆ, ಥಾಟ್ ಪ್ರೊಸೆಸ್ ಇದೆ, ಎಲ್ಲಾನು ಇದೆ. ಕೆಲವೊಂದ್ ಸಾರಿ ನಾವು ಅದನ್ನ ಥಿಂಗ್ಸ್ ಅನ್ನ ಏನ್ ಮಾಡ್ತೀವಿ, ತುಂಬಾ ಕಾಂಪ್ಲಿಕೇಟೆಡ್ ಆಗಿ ತಗೋತೀವಿ ಇರೋವಂಥ ವಸ್ತುಗಳನ್ನ. ಮತ್ತೆ ಇನ್ನೊಬ್ರಿಗಾಗಿ ಎಂದು ನಾವು ವಿಚಾರ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಲೈಫಲ್ಲೇ ಇಷ್ಟೆಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ, ಅದರಲ್ಲಿ ನಾವು ಎಷ್ಟು ಡೀಪ್ ಆಗಿ ಕನೆಕ್ಟ್ ಆಗಿಬಿಡ್ತೇವೆ ಅಂತಂದ್ರೆ ಇನ್ನೊಬ್ರದ್ದು ಯಾವುದೇ ರೀತಿ ಪ್ರಾಬ್ಲಮ್ ಇದೆ ಅಂದ್ರೂ ಕೂಡ ನಾವು ಅದ್ರ ಕಡೆ ಗಮನ ಕೊಡೋದಿಲ್ಲ. ಓಕೆ, ಸೊ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ನಿಮ್ಗೆ ಅಂತಂದ್ರೆ ಸ್ವಲ್ಪ ನೀವೇನ್ ಮಾಡ್ಬೇಕು, ಇದ್ರ ಕಡೆ ಗಮನ ಕೊಡ್ಬೇಕು, ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಸೊ ಜಾಸ್ತಿ ನಿಮ್ಮ ಒಲವು ಏನಿದೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು, ಅದ್ರ ಕಡೆ ನಿಮ್ಮ ಗಮನ ಇತ್ತು ಅಂತಂದ್ರೆ ನಿಮ್ಮಲ್ಲಿ ಕೆಲವೊಂದಿಷ್ಟು ವ್ಯಾಲ್ಯೂಸ್ ಅನ್ನ ನೀವು ಕ್ರಿಯೇಟ್ ಮಾಡ್ತೀರಾ. ಓಕೆ, ಆ ನಂತರ ಕೆಲವೊಂದಿಷ್ಟು ಪಾಸ್ಟ್ ಲೈಫಲ್ಲಿ ನಮ್ಮ ಜೊತೆಗೆ ಆಗಿರುವಂಥದ್ದು, ಲೈಕ್ ಯಾರಾದ್ರೂ ನಮಗೆ ಹೆಲ್ಪ್ ಮಾಡಿರ್ತಾರೆ, ಆ ಒಂದು ಹೆಲ್ಪ್ ನಮ್ಮ ಮೇಲೆ ಹಾಗೆ ಇರುತ್ತೆ, ಅದನ್ನ ನಾವು ರಿಟರ್ನ್ ಕೊಟ್ಟಿರೋದಿಲ್ಲ. ಸೊ ಇಲ್ಲಿ ಆ ರೀತಿಯಾಗಿ ಮತ್ತೆ ಯಾರಾದ್ರೂ ನಾನು ಅನ್ಕೋತೀನಿ ಯಾರಾದ್ರೂ ನರ್ಸ್ ಆಗಿದ್ದೀರಾ ಅಥವಾ ಸೋಷಿಯಲ್ ವರ್ಕರ್ ಆಗಿದ್ದೀರಾ, ಇಲ್ಲಿ ನಿಮ್ಮ ಒಂದು ಥಿಂಕಿಂಗ್ ಪ್ಯಾಟರ್ನ್ ತುಂಬಾ ಚೇಂಜ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಮೊದ್ಲಿನ್ಕಿಂತ ನೀವು ಹೆಚ್ಚಿಗೆ ಇನ್ನೊಬ್ರ ಜೊತೆಗೆ ಕನೆಕ್ಟೆಡ್ ಆಗಿರ್ತೀರಾ, ಸೋಷಲ್ ಆಗಿರ್ತೀರಾ, ಜನರ ಒಂದು ಸಮಸ್ಯೆನ ಅರ್ಥ ಮಾಡ್ಕೊಳ್ತೀರಾ, ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಆಲ್ವೇಸ್ ರೆಡಿ ಆಗ್ತೀರಾ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಕೆಲವೊಂದಿಷ್ಟು ಧಾರ್ಮಿಕವಾಗಿ ಏನಾದ್ರೂ ಸೇವೆ ಸಲ್ಲಿಸುವಂಥದ್ದು ಇರ್ಬೋದು, ಅಲ್ಲಿ ನೀವೇನಾದ್ರೂ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಲೈಕ್ NGO ಇರ್ಬೋದು, ಸೋಷಲ್ ಆಗಿ ಕೆಲವೊಂದಿಷ್ಟು ಜನರಿಗೆ ಹೆಲ್ಪ್ ಮಾಡುವಂಥದ್ದು ಇರ್ಬೋದು. ಏನೂ ಇಲ್ಲ ಅಂದ್ರೂ ನಿಮ್ಮ ಹೆಸರನ್ನ ಮುಂದೆ ತರದೆ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ ಆಗಿ ಅಲ್ಲಿಂದ ನಿಮ್ಗೆ ವ್ಯಾಲ್ಯೂಸ್ ತುಂಬಾ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ಇಲ್ಲಿ ಒಂದು ಬ್ಯಾಲೆನ್ಸ್ ಅನ್ನ ನೀವು ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಕೆಲವೊಂದಿಷ್ಟು ಸ್ಯಾಕ್ರಿಫೈಸ್ ಮುಖಾಂತರ ಆಗದೆ ಇರುವಂತ ಕೆಲಸದಲ್ಲಿ ಕೈ ಹಾಕಿ ಅದನ್ನ ಮಾಡಿಸುವಂತದ್ದು, ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂತದ್ದು, ಇದು ಎಲ್ಲಾನು ನಿಮ್ಮ ಲೈಫಲ್ಲಿ ಏನ್ ತಗೊಂಡ್ ಬರ್ತಾ ಇದ್ದೀರಾ ಅಲ್ವಾ, ನಿಮ್ಮ ಒಂದು ಕಾರ್ಮಿಕ್ ಶಿಫ್ಟಿಂಗ್ ಆಗತ್ತೆ. ಸೊ ಕಾರ್ಮಿಕ್ ಶಿಫ್ಟಿಂಗ್ ಇಟ್ ಮೀನ್ಸ್ ನಿಮ್ಮ ಒಂದು ಕಾರ್ಮಿಕ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಲೈಕ್ ತುಂಬಾ ಏನ್ ನೀವು ಸಮಸ್ಯೆಯಲ್ಲಿ ಬೀಳ್ತಾ ಇದ್ರಿ ಮುಂಚೆ, ಪದೇ ಪದೇ ಒಂದೇ ಸಮಸ್ಯೆಯಲ್ಲಿ, ಅದರಿಂದ ನೀವು ಹೊರಗೆ ಬರುವಂತದ್ದು. ಯಾಕಂದ್ರೆ ನಿಮ್ಮ ಕರ್ಮಗಳನ್ನ ಸುಧಾರಿಸ್ಕೊಳ್ತಾ ಇದ್ದೀರಾ ನೀವು. ಓಕೆ, ಸೊ ಎಂಡ್ ಆಫ್ ದಿ ಟೈಮ್ ಅಲ್ಲಿ ನಾವು ನೋಡೋದು ಒಂದೇ, ಇವತ್ತಿನ ನನ್ನ ಕರ್ಮ ಎಷ್ಟು ಪಾಸಿಟಿವ್ ಆಗಿತ್ತು, ಅದೆಷ್ಟು ಕರೆಕ್ಟ್ ಆಗಿತ್ತು, ಇದು ಮೇನ್ ಇರೋವಂಥದ್ದು. ಸೊ ಇಲ್ಲಿ ಅದರಿಂದಾಗಿ ನಿಮ್ಗೆ ಏನಾಗ್ತಾ ಇದೆ, ಕೆಲವೊಂದಿಷ್ಟು ವ್ಯಾಲ್ಯೂಸ್ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಬರ್ತಾ ಇದೆ, ಕೆಲವೊಂದಿಷ್ಟು ವ್ಯಾಲ್ಯೂಸ್ ನಿಮ್ಗೆ ನೀವೇನ್ ಸರ್ವಿಸ್ ಕೊಡ್ತಾ ಇದ್ದೀರಾ ಅಲ್ಲಿಂದ ನಿಮ್ಮ ಒಂದು ವ್ಯಾಲ್ಯೂಸ್ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬಹುದು. ಓಕೆ, ನೋಡೋಣ ಇನ್ನು ಏನು ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಏನು ಚೇಂಜಸ್ ಅನ್ನ ನಿಮ್ಮ ಒಂದು ಎಮೋಷನಲ್ ಪ್ಯಾಟರ್ನ್ ಏನು ಚೇಂಜಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅನ್ನೋವಂಥದ್ದು ಲಾಸ್ಟ್ ಅಲ್ಲಿ ಒಂದು ಗೈಡೆನ್ಸ್ ಅನ್ನ ಕೂಡ ನಾವು ತಗೊಳ್ಳೋಣ, ಏನ್ ಬರುತ್ತೆ ಅಂತ ಹೇಳಿ. ಮತ್ತೆ ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಅನ್ನ ಕೇಳ್ತಾ ಇದ್ದೀರಾ. ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಪರ್ಸನಲ್ ರೀಡಿಂಗ್ ಗಾಗಿ ಕನೆಕ್ಟ್ ಮಾಡ್ಕೊಳ್ಳಿ. ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ಓಕೆ, ಹಾ, ಸೊ ನಾನು ಇಲ್ಲಿ ನೋಡ್ತಾ ಇರುವಂತದ್ದು ಕೆಲವೊಂದಿಷ್ಟು ಜನ ನಿಮ್ಮ ಹತ್ರ ಅಡ್ವೈಸ್ ತಗೊಳ್ಳೋದಕ್ಕೆ ಬರ್ತಾರೆ, ಅವರ ಒಂದು ಫೈನಾನ್ಸ್, ಕರಿಯರ್, ಸರ್ವಿಸ್. ನಾನು ಹೇಳಿದ್ನಲ್ವಾ ಸರ್ವಿಸ್ ಬರ್ತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ನೀವು ಸರ್ವಿಸ್, ಸೋಷಿಯಲ್ ಸರ್ವಿಸ್ ಅನ್ನ ಕೊಡ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ,
ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಮುಂದೆ ಬರುವಂತ ವ್ಯಕ್ತಿಗಳಿಗೆ ಏನ್ ಮಾಡ್ತೀರಾ, ಸಜೆಷನ್ ಕೊಡೋದು. ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಲೆವೆಲ್ ಅನ್ನ ನೋಡ್ಕೊಂಡ್ಬಿಟ್ಟು ಜನ ನಿಮ್ಮ ಹತ್ರ ಏನಾದ್ರು ಸಜೆಷನ್ ಕೇಳೋದಕ್ಕೆ ಬರ್ತಾರೆ. ಹಾಗಾಗಿ ಅವ್ರಿಗೆ ನೀವು ಫುಲ್ ಆನ್ ಸಪೋರ್ಟ್ ಮಾಡ್ತೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಎಮೋಷನಲಿ ಇದಕ್ಕಿಂತ ಮುಂಚೆ ಮೇ ಬಿ ನೀವೇನು ಸಫರ್ ಮಾಡ್ತಾ ಇದ್ರಿ ನಿಮ್ಮ ಎಮೋಷನಲ್ ಪ್ಯಾಟರ್ನ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಸಮ್ ಕೈಂಡ್ ಆಫ್ ಏನಾದ್ರೂ ಹೆಸಿಟೇಷನ್ ಇತ್ತು ನಿಮ್ಮ ಲೈಫ್ ಅಲ್ಲಿ, ಎಮೋಷನಲ್ ಪ್ಯಾಟರ್ನ್ ಇಂದ ಏನಾದ್ರೂ ನಿಮ್ಗೆ ಹೆಸಿಟೇಷನ್ ಇತ್ತು ಅನ್ನುವಂಥದ್ದು ಇತ್ತು ಅಂತಂದ್ರೆ, ಇಲ್ಲಿ ಆ ಒಂದು ಪ್ಯಾಟರ್ನ್ ಇವಾಗ ಚೇಂಜ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು. ಓಕೆ, ತುಂಬಾ ಆಕ್ಟಿವ್ ಆಗಿ ನೀವು ಇರುವಂತದ್ದು, ಅಥವಾ ನಿಮ್ಮ ಒಂದು ಇಮ್ಯಾಜಿನೇಷನ್ ಥಿಂಕಿಂಗ್ ಪ್ಯಾಟರ್ನ್ ಇರ್ಬೋದು, ಇಮ್ಯಾಜಿನೇಷನ್ ಲೆವೆಲ್ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ತುಂಬಾ ಎಮೋಷನಲ್ ಆಗಿರ್ತೀರಾ, ಒಂದು ರೊಮ್ಯಾಂಟಿಕ್ ಆಗಿರ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ ಈ ರೀತಿಯಾಗಿ ನೋಡಿದಾಗ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ, ನಾನು ಹೇಳಿದ್ನಲ್ವಾ, ಎಲ್ಲಿ ನಿಮ್ಗೆ ಸ್ಟಕ್ ಫೀಲ್ ಮಾಡ್ಕೊತಾ ಇದ್ರಿ, ಎಲ್ಲಿ ನಿಮ್ಗೆ ಅನಿಸ್ತಾ ಇತ್ತು ಎಲ್ಲೋ ಒಂದ್ ಕಡೆ ಹೆಸಿಟೇಷನ್ ಇದೆ ನನ್ನ ಲೈಫ್ ಅಲ್ಲಿ ಅಂತ ಹೇಳಿ, ಇವಾಗ ಆ ಪ್ಯಾಟರ್ನ್ ಇಂದ ನೀವು ಹೊರಗೆ ಬರ್ತಿರೋವಂಥದ್ದೇ ಗ್ರೇಟ್ ಅಂತ ಹೇಳ್ಬೋದು. ಇದು ನಾವು ಯಾವ ರೀತಿ ನಮ್ಮ ಒಂದು ಇದು ಕರಿಯರ್ ಲೈಫಿಗೆ ಕನೆಕ್ಟ್ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಇದೆ. ಲವ್ ಲೈಫ್ ಇರ್ಬೋದು, ಅದರಲ್ಲಿ ನೀವು ಮಾಡ್ತಾ ಇದ್ದೀರಾ, ಓಕೆ. ಬಟ್ ಕರಿಯರ್ ಲೈಫ್ ಅಲ್ಲಿನೇ ಏನಂತಂದ್ರೆ, ಆ ಒಂದು ಏನೋ ಒಂದು ನಿಮ್ಮ ಬಾಸ್ ಹೇಳ್ತಾ ಇರ್ತಾರೆ, ನೀವು ಇದನ್ನ ಮಾಡಿ ಅಂತ ಹೇಳಿ ನಿಮ್ಗೆ ಯಾವ್ದಾದ್ರು ವರ್ಕ್ ಕೊಡ್ತಾ ಇರ್ತಾರೆ. ಅವಾಗ ನಿಮ್ಗೆ ಏನು ಹೆಸಿಟೇಷನ್ ಆಗ್ತಾ ಇತ್ತು, ನಾನು ಇದನ್ನ ಮಾಡ್ತೀನಿ ಅನ್ನೋಂಥ ಸೆಲ್ಫ್ ಡೌಟ್ ನಿಮ್ಮಲ್ಲಿ ಏನ್ ಬರ್ತಾ ಇತ್ತು, ಅದರಿಂದ ನೀವು ಏನ್ ಮಾಡ್ತೀರಾ, ಹೊರಗಡೆ ಬರ್ತಾ ಇದ್ದೀರಾ. ತುಂಬಾ ಕ್ರಿಯೇಟಿವಿಟಿಯನ್ನ ನಿಮ್ಮಲ್ಲಿ ನೀವು ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಬರುವಂತ ತಿಂಗಳು. ನಿಮ್ಮ ಒಂದು ಕರಿಯರ್ ಜಾಬ್ ಅಲ್ಲಿ ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಾ. ಹೊಸ ಹೊಸ ಪ್ರಾಜೆಕ್ಟ್ ಏನಿರುತ್ತೆ ನಿಮ್ಗೆ ಸಿಗ್ತಾ ಇರುತ್ತೆ, ಸಿಗೋ ಸಾಧ್ಯತೆ ನನಗೆ ತುಂಬಾ ಕಾಣ್ತಾ ಇದೆ. ಮತ್ತೆ ಇಷ್ಟೇ ಅಲ್ಲ, ಅಲ್ಲಿ ನೀವು ಸಕ್ಸಸ್ಫುಲ್ ಆಗಿ ಕೆಲವೊಂದಿಷ್ಟು ಸ್ಟ್ರಾಟಜಿಯನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿನೂ ಕೂಡ ಥಿಂಕ್ ಮಾಡ್ತೀರಾ. ನೆಕ್ಸ್ಟ್ ನಾನು ನೋಡ್ತಾ ಇದ್ರೆ, ಇನ್ನು ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ನೋಡಿದ್ರೆ ಇಂಪಾರ್ಟೆಂಟ್ ಇದೆ. ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಕ್ರಿಯೇಟಿವಿಟಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಮ್ ಕೈಂಡ್ ಆಫ್ ಕೋರ್ಸಸ್ ಅನ್ನ ಜಾಯಿನ್ ಮಾಡ್ತಾ ಇದ್ದೀರಾ, ಸಮ್ ಕೈಂಡ್ ಆಫ್ ಸ್ಕಿಲ್ಸ್ ಮೇಲೆ ನೀವು ಡೆವಲಪ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದೀರಾ. ಮೇ ಬಿ ನೀವು ಮನೆಯಿಂದ ಹೊರಗಡೆ ಇದ್ಕೊಂಡು ನೀವು ಕೆಲಸ ಮಾಡುವಂತದ್ದು, ಇದೆಲ್ಲಾನು ನನಗೆ ಸಿಚುವೇಶನ್ ಇಲ್ಲಿ ಕಾಣ್ತಾ ಇದೆ. ಮುಂಚೆ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಏನಂತಂದ್ರೆ ನಿಮ್ಮ ಕಂಫರ್ಟ್ ಝೋನ್ ಇಂದ ನೀವು ಹೊರಗಡೆ ಬರ್ತಾ ಇದ್ದಿಲ್ಲ. ಬಟ್ ಇವಾಗ ನೀವು ನಿಮ್ಮ ಪ್ಯಾಟರ್ನ್ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ನಿಮ್ಮ ಕಂಫರ್ಟ್ ಝೋನ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸದ ಮೇಲೆ ತುಂಬಾ ಪೊಟೆನ್ಶಿಯಲ್ ಇರುವಂತದನ್ನ ತೋರಿಸ್ತಾ ಇದ್ದೀರಾ, ಸೆಲ್ಫ್ ಡಿಸಿಪ್ಲಿನ್ ಅನ್ನ ತೋರಿಸ್ತಾ ಇದ್ದೀರಾ. ಇದು ಎಲ್ಲಾದ್ರ ನಡುವೆ ಸ್ವಲ್ಪ ಸೆಲ್ಫ್ ಕೇರ್ ಮಾಡೋದು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಓಕೆ, ಅದನ್ನ ಕೂಡ ಮಾಡಿ. ಸೊ ಇಲ್ಲಿನೂ ನಂಬರ್ 8 ಕಾರ್ಡ್ ಬರ್ತಾ ಇದೆ. ನಂಬರ್ 8 ಕಾರ್ಡ್ ಮೇಜರ್ ಆರ್ಕಾನ ಬರ್ತಾ ಇದೆ. ಇಂಪಾರ್ಟೆಂಟ್ ಏನಂತಂದ್ರೆ, ನಿಮ್ಮಲ್ಲಿ ಇರುವಂತ ಮುಂಚೆ ಏನು ಸಿಟ್ಟು ಇರ್ತಾ ಇತ್ತು, ಅಗ್ರೆಷನ್ ಇರ್ತಾ ಇತ್ತು, ಮಾತಿಗೆ ಸಿಟ್ಟಾಗ್ತಾ ಇದ್ರಿ, ಅಗ್ರೆಷನ್ ನಿಮ್ಗೆ ಬರ್ತಾ ಇತ್ತು, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ರ, ಮುಕ್ತಿ ಆಗ್ತಾ ಇದೆ ನಿಮ್ಗೆ ಅಂತ ಹೇಳ್ಬಹುದು. ಮತ್ತೆ ನಿಮ್ಮಲ್ಲಿ ಇರುವಂತ ಪೊಟೆನ್ಶಿಯಲ್ ಅನ್ನ ಇವಾಗ ನೀವು ಹೊರಗಡೆ ಹಾಕ್ತಾ ಇದ್ದೀರಾ. ನಾನು ಹೇಳಿದ್ನಲ್ವಾ, ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಹಾಗಾಗಿ ಪೊಟೆನ್ಶಿಯಲ್ ಬರ್ತಾ ಇದೆ. ನಂಬರ್ 8 ರೀಪ್ರೆಸೆಂಟ್ ಮಾಡುವಂತದ್ದು ಸ್ಯಾಟರ್ನ್ ಅನ್ನ. ತುಂಬಾ ನೀವು ಕಷ್ಟ ಪಡ್ತೀರಾ, ಬಟ್ ನಿಮ್ಗೆ ಅದರಲ್ಲಿ ಒಂದು ಖುಷಿ ತಂದ್ಕೊಡತ್ತೆ. ಯಾಕಂತಂದ್ರೆ ನೀವೇನ್ ಕಷ್ಟ ಪಡ್ತಾ ಇದ್ದೀರಾ, ರಿಸಲ್ಟ್ ಕೂಡ ನಿಮ್ಗೆ ಬರುತ್ತೆ. ಸ್ಲೋ ಅಂತ ಇರ್ಬೋದು, ಇಲ್ಲಂತಲ್ಲ, ಬಟ್ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಓಕೆ, ನೋಡಿ ಇಲ್ಲಿ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ಕಷ್ಟ ಇದೆ, ಇಲ್ಲಂತಲ್ಲ, ಬಟ್ ಅದಕ್ಕೆ ನೀವೇನ್ ಮಾಡ್ತೀರಾ, ಓಕೆ ಬಂದ್ರೆ ಬರ್ಲಿ, ನಾನು ಇದನ್ನ ಮಾಡ್ತೀನಿ. ಆ ಒಂದು ಸ್ಟೆಬಿಲಿಟಿಯನ್ನ ನಿಮ್ಮ ಲೈಫಲ್ಲಿ ತಗೊಂಡ್ ಬರ್ತೀರಾ, ಪಾಸಿಟಿವಿಟಿಯನ್ನ ತಗೊಂಡ್ ಬರ್ತೀರಾ, ಒಂದು ಹಾರ್ಮನಿಯನ್ನ ತಗೊಂಡ್ ಬರ್ತಾ ಇದ್ದೀರಾ, ತುಂಬಾ ಪೊಟೆನ್ಶಿಯಲ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಮತ್ತೆ ತುಂಬಾ ಪ್ಯೂರಿಟಿಯಿಂದ ವರ್ಕ್ ಮಾಡ್ತಾ ಇದ್ದೀರಾ. ಒಂದ್ ಹೇಳ್ಬೇಕು ಅಂತಂದ್ರೆ, ಯಾಕಂತಂದ್ರೆ ಸರ್ವಿಸ್ ಬರ್ತಾ ಇದೆ ಅಲ್ವಾ, ತುಂಬಾ ಪ್ಯೂರಿಟಿಯಿಂದ ವರ್ಕ್ ಮಾಡಿ, ಏನೇ ಕೆಲಸ ಮಾಡಿದ್ರು 100% ಮಾಡ್ಬೇಕು ಅನ್ನೋ ಅಂತ ಲೆಕ್ಕದಲ್ಲಿ ನೀವು ಹೋಗ್ತಾ ಇದ್ದೀರಾ. ಗಾಡ್ ಬ್ಲೆಸ್ ಯು. ಓಕೆ, ಫಸ್ಟ್ ವೀಕ್ ಆಫ್ ನಿಮ್ಮ ಒಂದು ಹೆಲ್ತ್ ಅನ್ನ ನಾನು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಪೀಕ್ ಲೆವೆಲ್ ಅಲ್ಲಿ ಕರಿಯರ್ ಇರುತ್ತೆ. ಏನು ಇನಿಷಿಯೇಟಿವ್ ತಗೊಳ್ತಾ ಇದ್ದೀರಾ ನಿಮ್ಮ ಒಂದು ಹೆಲ್ತ್ ಬಗ್ಗೆ, ಜಿಮ್ ಮಾಡಬೇಕು, ಯೋಗ ಮಾಡಬೇಕು, ಫಿಟ್ನೆಸ್ಗೆ ನೀವೇನು ಪ್ರಯಾರಿಟಿ ಕೊಡ್ತಾ ಇದ್ದೀರಾ ಅದ್ರ ಮೇಲೆ ತುಂಬಾ ಗಮನ ಇರುತ್ತೆ ಅನ್ನೋಂಥದ್ದು ನನಗೆ ಅನಿಸ್ತಾ ಇದೆ. ಸೆಕೆಂಡ್ ವೀಕ್ ಬರ್ತಾನು ನಾನು ನೋಡ್ತಾ ಇದ್ದೀನಿ, ಅಷ್ಟು ಅಂದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ಲೋ ಡೌನ್ ಆಗುವಂತದ್ದು ಕಾಣ್ತಾ ಇದೆ ಕರಿಯರ್ ವೈಸ್. ಹೆಲ್ತ್ ಇಶ್ಯೂಸ್ ಅಂತ ಮೇಜರ್ ಆಗಿ ಏನೂ ಇರೋದಿಲ್ಲ. ಸಮ್ ಕೈಂಡ್ ಆಫ್ ನಿಮಗೆ ಮೈ ವಜ್ಜೆ ಆಗುವಂಥದ್ದು, ಸ್ವಲ್ಪ ಎಲ್ಲಾದ್ರೂ ಲೈಟ್ ಆಗಿ ಹೆಡ್ಏಕ್ ಇರುವಂಥದ್ದು, ಈ ರೀತಿ ಏನಾದ್ರೂ ನಿಮ್ಗೆ ಆಗುವಂಥದ್ದು. ಅದನ್ನ ಬಿಟ್ಟರೆ ಬೇರೆ ಏನು ಮೇಜರ್ ಇಶ್ಯೂಸ್ ಅಂತ ನನಗೆ ಕಾಣ್ತಾ ಇಲ್ಲ.
ಥರ್ಡ್ ವೀಕಲ್ಲಿ ನಾನು ನೋಡ್ತಾ ಇರುವಂತದ್ದು ನಿಮ್ಮ ಒಂದು ಹೆಲ್ತ್ ಅಲ್ಲಿ ರಿಕವರಿಯನ್ನ ನಾನು ಕಾಣ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು ಸೆಕೆಂಡ್ ವೀಕಲ್ಲಿ, ಥರ್ಡ್ ವೀಕಲ್ಲಿ ಅದು ರಿಕವರಿ ಆಗ್ತಾ ಇದೆ. ನೀವು ಸ್ಟೇಬಲ್ಡ್ ಆಗ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಫೋರ್ತ್ ವೀಕ್ ಬರ್ತಾ ಬರ್ತಾ ಸ್ವಲ್ಪ ಹಿಂದಿನ ಕೆಲವೊಂದಿಷ್ಟು ನೆನಪುಗಳು ನಿಮ್ಮನ್ನ ತೀವ್ರವಾಗಿ ಕಾಡುವಂಥದ್ದು, ತೀವ್ರ ವಿಚಾರ ಮಾಡುವಂಥದ್ದು, ಈ ರೀತಿ ಇತ್ತಲ್ವಾ ನನ್ನ ಲೈಫ್ ಅಂತ ಹೇಳಿ ವಿಚಾರ ಮಾಡಿ ಮಾಡಿ ನೀವೇ ನಿಮ್ಮಷ್ಟಕ್ಕೆ ಹೆಡೇಕ್ ತಗೊಂಡ್ ಬರುವಂತ ಸಾಧ್ಯತೆ ನನಗೆ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ಬ್ರೇಕ್ ಡೌನ್ ಮಾಡಿ ನೋಡೋಣ ಏನ್ ಬರುತ್ತೆ ಅಂತ. ಇಲ್ಲಿ ಫಸ್ಟ್ ವೀಕ್ ಆಫ್ ಕರಿಯರ್ ಅನ್ನ ನಾನು ನೋಡ್ತಾ ಇದ್ರೆ ಸ್ವಲ್ಪ ನಿಮ್ಗೆ ಕರಿಯರ್ ಅಲ್ಲಿ ಏನಾದ್ರೂ ಶಾಕಿಂಗ್ ನ್ಯೂಸ್ ಬರುವಂತದ್ದು, ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ, ಒಂದು ಕಾರ್ಮಿಕ್ ಪ್ಯಾಟರ್ನ್ ನಿಮ್ದು ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಟವರ್ ಕಾರ್ಡ್ ಬರ್ತಾ ಇದೆ. ಏನಾದ್ರೂ ಚೇಂಜಸ್ ಆಗುತ್ತೆ, ಏನಾದ್ರೂ ಶಾಕಿಂಗ್ ನ್ಯೂಸ್, ಏನಾದ್ರೂ ಸಮ್ ಕೈಂಡ್ ಆಫ್ ಲಾಸಸ್ ನೀವು ಅನುಭವಿಸುವಂತದ್ದು ನಿಮ್ಗೆ ಫೀಲ್ ಆಗುತ್ತೆ ಫಸ್ಟ್ ವೀಕ್ ಅಲ್ಲಿ. ಓಕೆ, ಸ್ವಲ್ಪ ಅದು ಬ್ರೇಕ್ ಡೌನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಏನಿದೆ ಅಂತ. ಸೆಕೆಂಡ್ ವೀಕ್ ಬರ್ತಾ ಬರ್ತಾ ತುಂಬಾ ಸ್ಟೇಬಲ್ಡ್ ಆಗಿರ್ತೀರಾ. ಇಲ್ಲಿ ಆಗ್ತಾ ಇರುವಂತ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಏನು ನಿಮ್ಗೆ ನಿಮ್ಮ ಒಂದು ಸಕ್ಸಸ್ ಅಲ್ಲಿ ಹೊಡ್ತಾ ಬೀಳ್ತಾ ಇತ್ತು ಅದರಿಂದ ನೀವು ರಿಕವರ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಸ್ಟೇಬಲ್ಡ್ ಆಗಿರುವಂತದ್ದು, ಬ್ಯಾಲೆನ್ಸ್ ಆಗಿರುವಂತದ್ದು, ಸಕ್ಸಸ್ ಬರ್ತಾ ಇದೆ ಸೆಕೆಂಡ್ ವೀಕ್ ಅಲ್ಲಿ. ಓಕೆ, ಸೊ ತುಂಬಾ ಸಕ್ಸಸ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅಗೇನ್ ಥರ್ಡ್ ವೀಕ್ ಸಿ ಯಾವ ರೀತಿ ಕಾರ್ಡ್ಸ್ ಬರ್ತಾ ಇದೆ. ನಿಮ್ಮ ಕರಿಯರ್ ಜಾಬ್ ಅಲ್ಲಿ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗ್ರೋತ್ ಅನ್ನ ನೀವು ಕಾಣ್ತಾ ಇದ್ದೀರಾ. ಎಫರ್ಟ್ ಕಡಿಮೆ ಇರುತ್ತೆ, ರಿಸಲ್ಟ್ ಜಾಸ್ತಿ ಇರುತ್ತೆ ನಿಮ್ಗೆ ಥರ್ಡ್ ವೀಕ್ ಬರ್ತಾ ಬರ್ತಾ. ಓಕೆ, ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡು. ತುಂಬಾ ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಮೊದ್ಲಿನ ಹಾಗೆ ತುಂಬಾ ಎಫರ್ಟ್ ಹಾಕ್ಬೇಕಂತಿಲ್ಲ, ಬಟ್ ಗ್ರೋತ್ ಬರ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ನೋಡಿ. ಫಸ್ಟ್ ವೀಕಲ್ಲಿ ನಿಮ್ಗೆ ಏನ್ ಸಮಸ್ಯೆ ಬರ್ತಾ ಇದೆ ಅದ್ರ ನೆಕ್ಸ್ಟ್ ವೀಕಲ್ಲಿ ಬರ್ತಾ ಇರುವಂತದ್ದೆಲ್ಲ ಸಕ್ಸಸ್ಸೇ. ಓಕೆ, ಹಾಗಾಗಿ ಇದನ್ನ ಎಷ್ಟು ನೀವು ಪಾಸಿಟಿವ್ ಆಗಿ ತಗೊಳ್ತೀರಾ ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಎಲ್ಲಾನು ಕಾರ್ಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೆಲ್ತ್ ಕರಿಯರ್ ರಿಲೇಟೆಡ್ ಕಾರ್ಡ್ ಬಂದಿರುವಂತದ್ದು. ನೀವು ಎಫರ್ಟ್ ಏನ್ ಹಾಕಿದೀರಾ ಖಂಡಿತ ನಿಮ್ಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತಾ ಇದೆ. ಇದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಬರ್ತಾ ಇರುವಂತದ್ದು ಫೈನಾನ್ಷಿಯಲ್ ಸ್ಟೆಬಿಲಿಟಿ. ನಾಟ್ ಓನ್ಲಿ ದಿಸ್ ಮಂತ್, ಇದು ಲಾಂಗ್ ಟರ್ಮ್ ಅಲ್ಲಿ ಒಂದು ಸ್ಟೇಬಲ್ಡ್ ಇರುವಂತ ಫ್ಯೂಚರ್ ಅನ್ನ ನೀವು ಇಲ್ಲಿ ನೋಡಬಹುದು. ಕ್ವೀನ್ ಆಫ್ ಪೆಂಟಿಕಲ್ಸ್ ಇಂದ ಕಂಪ್ಲೀಷನ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಫೈನಾನ್ಷಿಯಲಿ ಒಂದು ಕಂಪ್ಲೀಷನ್ ಅನ್ನ ನೀವು ಅನುಭವಿಸ್ಲಿಕ್ಕೆ ಹೋಗ್ತೀರಾ ಅಂತ ನನ್ಗೆ ಅನಿಸ್ತಾ ಇದೆ. ಅದನ್ನ ಆ ವೀಕಲ್ಲಿ ಬ್ರೇಕ್ ಡೌನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ರೆ ತುಂಬಾ ಪಾರ್ಟ್ನರ್ಗೆ ಕನೆಕ್ಟೆಡ್ ಇರುವಂತದ್ದು. ಫಸ್ಟ್ ವೀಕಲ್ಲಿ ಏನಾದ್ರೂ ಡಿಸಿಷನ್ ಮೇಕಿಂಗ್ ತಗೊಳ್ಳುವಂತದ್ದು ನಿಮ್ಮ ರಿಲೇಶನ್ಶಿಪ್ ವೈಸ್ ನನಗೆ ಅನಿಸ್ತಾ ಇದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಸೆಕೆಂಡ್ ವೀಕಲ್ಲಿ. ರಿಲೇಶನ್ಶಿಪ್ ವೈಸ್ ನೋಡಿದ್ರೆ ತುಂಬಾ ಒಂದು ಕಂಪ್ಲೀಟ್ ಆಗಿರುವಂತದ್ದು, ಕಂಪ್ಯಾಟಬಿಲಿಟಿ ಇರುವಂತ ಪಾರ್ಟ್ನರ್ ಅನ್ನ ನೀವು ನೋಡ್ತೀರಾ. ಎಮೋಷನಲಿ ಕೂಡ ತುಂಬಾ ಕನೆಕ್ಟೆಡ್ ಆಗಿರ್ತಾರೆ, ನಿಮ್ಗೆ ಸಪೋರ್ಟಿವ್ ಆಗಿರ್ತಾರೆ, ನಿಮ್ಗೆ ಕಮಿಟೆಡ್ ಆಗಿರ್ತಾರೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಥರ್ಡ್ ವೀಕ್ ಅಗೈನ್ ಕ್ಲೇಮ್ ಮಾಡೋದನ್ನ ಮರಿಬೇಡಿ. ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. ತುಂಬಾ ಇಬ್ರು ಒಬ್ರಿಗೊಬ್ರು ಅಟ್ರಾಕ್ಷನ್ ಅಲ್ಲಿ ಇರುವಂತದ್ದು, ಸಪೋರ್ಟಿವ್ ಆಗಿರುವಂತದ್ದು, ಕಮಿಟೆಡ್ ಆಗಿರುವಂತದ್ದು, ಸ್ಟೆಬಿಲಿಟಿ ಇನ್ ರಿಲೇಶನ್ಶಿಪ್. ಓಕೆ, ತುಂಬಾ ಪಾಸಿಟಿವ್ ಕಾರ್ಡ್ ಇದೆ. ಸಕ್ಸಸ್ ಇದೆ, ಸ್ಟೆಬಿಲಿಟಿ ಇದೆ, ಲಕ್ಸುರಿ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬಹುದು. ಫೋರ್ತ್ ವೀಕ್ ಬರ್ತಾ ಬರ್ತಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನೀವೇನಾದ್ರೂ ನಿಮ್ಮ ಪೇರೆಂಟ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡುವಂತದ್ದು, ರಿಲೇಶನ್ಶಿಪ್ ಅಲ್ಲಿ ಮುಂದುವರಿಬೇಕು ಅಂತ ಹೇಳಿ ಏನಾದ್ರೂ ಇನಿಷಿಯೇಟಿವ್ ತಗೊಳ್ಳುವಂತದ್ದು, ಅವ್ರ ಪೇರೆಂಟ್ಸ್ ಜೊತೆಗೆ ಮಾತಾಡುವಂತದ್ದು, ನಿಮ್ ಪೇರೆಂಟ್ಸ್ ಜೊತೆಗೆ ಮಾತಾಡುವಂತದ್ದು, ಸಮ್ ಕೈಂಡ್ ಆಫ್ ಎಂಗೇಜ್ಮೆಂಟ್ ಇರ್ಬಹುದು, ಇಲ್ವಾ ಮದ್ವೆ ಏನಾದ್ರೂ ರಿಲೇಟೆಡ್ ಮಾತಾಡುವಂತದ್ದು. ಇದು ನಿಮ್ಗೆ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಬರ್ತಾ ಇದೆ ಫೋರ್ತ್ ವೀಕಲ್ಲಿ. ಓಕೆ, ನೋಡಿ ನಂಬರ್ 6 ಎನರ್ಜಿ ಲಕ್ಸುರಿಯನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಅಟ್ರಾಕ್ಷನ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಇಬ್ರು ಕೂಡ. ಸೊ ವೀನಸ್ ರಿಪ್ರೆಸೆಂಟ್ ಮಾಡುವಂತದ್ದು ಲಕ್ಸುರಿ ಮತ್ತೆ ಅಟ್ರಾಕ್ಷನ್ ಅನ್ನ. ಇಲ್ಲಿ ಎರಡು ಕಾರ್ಡ್ ಅದೇ ಬರ್ತಾ ಇದೆ. ಹಾಗಾಗಿ ತುಂಬಾ ಪಾಸಿಟಿವಿಟಿಯಿಂದ ನೀವು ರಿಲೇಶನ್ಶಿಪ್ ಅಲ್ಲಿ ಮುಂದುವರಿತೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಎಕ್ಸಲೆಂಟ್ ಆಗಿರುವಂತ ಸೆಪ್ಟೆಂಬರ್ ತಿಂಗಳು ಮಿಥುನ್ ರಾಶಿಯವರಿಗೆ. ಯಾಕಂದ್ರೆ ಲವ್ ಲೈಫ್ ಇರ್ಬಹುದು, ಕರಿಯರ್ ಇರ್ಬಹುದು, ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ತೀರಾ. ಓಕೆ, ಸೊ ಹೋಪ್ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.